ಅದು ಆ ಊರಿನ ಪ್ರಸಿದ್ಧ ದೇವಸ್ಥಾನ. ವರ್ಷಕ್ಕೊಮ್ಮೆಯಷ್ಟೇ ಆ ದೇವಿ ದರ್ಶನ ನೀಡ್ತಾಳೆ. ಆ ದೇವಿಯನ್ನ ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಇಷ್ಟಕ್ಕೂ ಯಾವುದು ಆ ದೇವಸ್ಥಾನ, ಆ ದೇವಿಯ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿರುವ ದೇವಾಲಯ, ಜಗಮಗಿಸುತ್ತಿರುವ ದೇಗುಲದ ಆವರಣ, ದೇವಸ್ಥಾನದ ಒಳಗೂ ಹೊರಗೂ ಭಕ್ತ ಸಾಗರ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹಣಕೋಣದಲ್ಲಿರುವ ಸಾಥೇರಿ ದೇವಾಲಯ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಅಪರೂಪದ ದೇಗುಲವಿದು. ವರ್ಷದಲ್ಲಿ ಕೇವಲ 6 ದಿನಗಳ ಕಾಲ ಮಾತ್ರ ಈ ದೇವಾಲಯದ ಬಾಗಿಲು ಓಪನ್ ಇರುತ್ತೆ. ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡಿತಾರೆ. ಮಹಿಳೆಯರು ವಿಶೇಷವಾಗಿ ಸಾತೇರಿ ದೇವಿಗೆ ಉಡಿ ನೀಡುತ್ತಾರೆ. ಸಾತೇರಿ ದೇವಿಯ ಜಾತ್ರೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮೊದಲು ಸ್ಥಳೀಯರು ಮಾತ್ರ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಇದೀಗ ಕಾರವಾರ ಸುತ್ತಮುತ್ತಲಿನ ಜಿಲ್ಲೆಯವರು, ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಜಾತ್ರೆಗೆ ಬರ್ತಾರೆ. ದೇವಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಸಾತೇರಿ ದೇವಿಯ ಕ್ಷೇತ್ರ ಸಂಸ್ಥಾನ ಆಗಿರೋದ್ರಿಂದ ಇಲ್ಲಿ ವರ್ಷಕ್ಕೆ 7 ದಿವಸದಲ್ಲಿ ಮಾತ್ರ ಬಾಗಿಲು ತೆರೀತಾರೆ. ಅಷ್ಟು ಬಾಕಿ ದಿವಸ ದೇವರ ಜನರೆಲ್ಲ ಬಂದುಕೊಂಡು ಹರಕೆಯನ್ನು ಹೊತ್ಕೊಳ್ತಾರೆ. ಮದುವೆ ಆಗದೇ ಇದ್ದವರು, ಮಕ್ಕಳಾಗದೇ ಇದ್ದವರು, ಜೀವನದಲ್ಲಿ ನೊಂದವರು, ಮತ್ತು ಏಳಗತಿ ಆಗದೇ ಇದ್ದವರು, ವಿದ್ಯೆ ಸಿಗದೇ ಇದ್ದವರು, ಪ್ರತಿಯೊಬ್ಬರು ಇಲ್ಲಿ ದೇವಿ ಹತ್ರ ಹರಕೆಯನ್ನು ಹೊತ್ಕೊಳ್ತಾರೆ. ಅಂದ ಹಾಗೆ ಈ ಬಾರಿ ಸಾತೇರಿ ದೇವಿ ಜಾತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರಿಂದ ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟವಾಯಿತು. ಅದನ್ನು ಹೊರತುಪಡಿಸಿದ್ರೆ 6 ದಿನಗಳ ಕಾಲ ನಡೆಯುವಂತ ಈ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಶೇಷಗಿರಿ ಮುಂಡಳ್ಳಿ. ಇಂದು ಕಲ್ಯಾಣ ಕರ್ನಾಟಕದ 77ನೇ ವಿಮೋಚನಾ ದಿನಾಚರಣೆ. ಹೀಗಾಗಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಶಿಫ್ಟ್ ಆಗಿದ್ದು, ಸಿದ್ದು ನೇತೃತ್ವದಲ್ಲಿ 19ನೇ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ. ಕಲಬುರಗಿಯಲ್ಲಿ ಸಿಎಂ ಸಿದ್ದು ನೇತೃತ್ವದಲ್ಲಿ ಸಂಪುಟ ಸಭೆ. ಇಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಇಂದು ಸ್ವಾತಂತ್ರ್ಯದ ಸಂಭ್ರಮ. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಈ ಜಿಲ್ಲೆಗಳಿಗೆ 1 ವರ್ಷ 1 ತಿಂಗಳು ತಡವಾಗಿ ದಾಸ್ಯತೆಯ ಮುಕ್ತಿ ಸಿಕ್ಕಿದೆ. ಹೀಗಾಗಿ ಇಂದಿಗೆ 76 ವರ್ಷ ಮುಗಿಸಿ 77ನೇ ವರ್ಷ ವಿಮೋಚನಾ ದಿನಾಚರಣೆಯನ್ನ ಮಾಡಲಾಗ್ತಿದೆ. ಬೆಳಗ್ಗೆ ಎಸ್ಪಿಪಿ ವೃತ್ತದಲ್ಲಿ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆಯನ್ನ ಮಾಡಿ ಉತ್ಸವ ದಿನಾಚರಣೆಯ ಹಿನ್ನೆಲೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ಬಳಿಕ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದು, ಸಂಜೆ 4 ಗಂಟೆಗೆ ಮಿನಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ 19ನೇ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಚರ್ಚೆ ನಡೆಯಲಿದೆ. ಸರ್ಕಾರದ ಆಯವ್ಯಯದಲ್ಲಿನ ಯೋಜನೆಗಳು ಹಾಗೂ ಇನ್ನಿತರ ಪ್ರಮುಖ ವಿಷಯಗಳ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಲಿದ್ದು, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿನ ಜನರಿಗೆ ಉದ್ಯೋಗಾವಕಾಶಗಳ ಬಗ್ಗೆ ಹಾಗೂ ಪ್ರತ್ಯೇಕ ಸಚಿವಾಲಯ ರಚನೆ ಬಗ್ಗೆಯೂ ಚರ್ಚಿಸಲಾಗುವುದು. ನಾವು ಕಲ್ಯಾಣ ಕರ್ನಾಟಕದ ಪರ ಇರುವವರು ಎಂದು ಸಿದ್ದರಾಮಯ್ಯ ಹೇಳಿದರು. ಯಾವ್ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ. ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು 371J ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು. ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆಯವರು ಮತ್ತು ಧರ್ಮಸಿಂಗ್ ಅವರು. ಗೊತ್ತಾಯ್ತಾ? 2013ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿ ಕೊಟ್ಟವರು ನಾವು. ಸಾಲು ಸಮಸ್ಯೆ ಹೊತ್ತಿರುವ ಕಲ್ಯಾಣ ಕರ್ನಾಟಕ ರಾಜ್ಯ ಇತರ ಭಾಗಕ್ಕೆ ಹೋಲಿಸಿದ್ರೆ ಹಿಂದುಳಿದ ಪ್ರದೇಶವಾಗಿತ್ತು. ಈ ಭಾಗಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಈ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ಗಣೇಶನ ವಿಸರ್ಜನೆ ಮೆರವಣಿಗೆಗೆ ಪೊಲೀಸ್ ಭದ್ರ ಕೋಟೆಯೇ ನಿರ್ಮಾಣಗೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಹಿಂದೂ ಮಹಾಸಭಾ ಗಣಪತಿ ಇಡೀ ರಾಜ್ಯಾದ್ಯಂತ ಕೂರಿಸೋ ಗಣಪಗಳದ್ದೇ ಒಂದು ಲೆಕ್ಕ ಆದ್ರೆ ಶಿವಮೊಗ್ಗದಲ್ಲಿ ಕೂರಿಸಿ ಹಿಂದೂ ಮಹಾಸಭಾ ಗಣಪತಿಯದ್ದೇ ಮತ್ತೊಂದು ಲೆಕ್ಕವಾಗುತ್ತೆ. ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಸದ್ದು ಮಾಡುತ್ತೆ ಈ ಗಣಪನ ಗತ್ತು ಎಷ್ಟಿರಬೇಡ ಅಂತ ನೀವೇ ಊಹಿಸಿಕೊಳ್ಳಿ. ಹಿಂದೂ ಮಹಾಸಭಾ ಗಣಪನ ಹಬ್ಬಕ್ಕೆ ಕ್ಷಣಗಣನೆ. ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯವೇ ಕಾತುರದಿಂದ ಕಾಯುತ್ತೆ. ಪ್ರತಿ ವರ್ಷ ಸಾವಿರಾರು ಜನ ಈ ಗಣಪನ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಇಂಥ ಅದ್ದೂರಿ ಗಣೇಶೋತ್ಸವಕ್ಕೆ ಇವತ್ತು ಶಿವಮೊಗ್ಗ ಸಾಕ್ಷಿಯಾಗಲಿದೆ. ಇವತ್ತು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ. ರಾಜಬೀದಿ ಉತ್ಸವ ಹಿನ್ನೆಲೆ ಶಿವಮೊಗ್ಗ ನಗರ ಸಂಪೂರ್ಣವಾಗಿ ಕೇಸರಿಮಯವಾಗುತ್ತೆ. ತುಂಬಾ ಸೂಕ್ಷ್ಮ ಪ್ರದೇಶವಾಗಿರುವ ಗಾಂಧಿ ಬಜಾರ್ ಕೂಡ ಕೇಸರಿ ಬಾವುಟಗಳಿಂದ ಕಂಗೊಳಿಸುತ್ತಿದೆ. ಗಣಪನ ವಿಸರ್ಜನೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಗಣೇಶನ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ನಗರದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಎಲ್ಲಾ ವ್ಯಾಪಾರ ವಹಿವಾಟು ಬಂದ್ ಆಗಲಿದೆ. ತಡರಾತ್ರಿವರೆಗೂ ನಗರದಲ್ಲಿ ಮೊಳಗೋದು ಡಿಜೆ ಸೌಂಡ್, ಯುವಕರ ಡ್ಯಾನ್ಸ್, ಗಣಪತಿ ಬಪ್ಪ ಮೌರ್ಯ ಅನ್ನೋ ಘೋಷಣೆ. ಮೆರವಣಿಗೆಗೆ ರಂಗು ತರುವಂತ ಕೆಲಸವನ್ನ ಹೇಗೆ ಮಾಡ್ತಾ ಇದ್ರು ಕೆಲವು ಯುವಕರೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತ ಯಾರು ಮೈಕ್ ಸೌಂಡ್ ಸಿಸ್ಟಮ್ ಇಟ್ಕೊಂಡಿರುವಂಥ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಈ ಗಣಪತಿಯ ಉತ್ಸವ ಚೆನ್ನಾಗಾಗಬೇಕು ಅಂತೇಳಿ ಗೋಪಿ ವೃತ್ತದಲ್ಲೂ ಕೂಡ ಇವತ್ತು ದಿವಸ ಪ್ರತಿ ಬಾರಿ ಮಾಡಿದಾಗ ಈ ಬಾರಿನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಕಣ್ಮನೆ ಸೂರೆಗೊಳ್ಳುವಂಥ ಒಂದು ರಾಜಬೀದಿ ಉತ್ಸವ ಇದಾಗತ್ತೆ. ಒಂದು ಕಡೆ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದ್ರೆ ಇತ್ತ ಖಾಕಿ ಪಡೆ ಹೈ ಅಲರ್ಟ್ ಆಗಿದೆ. ನಾಗಮಂಗಲದಂತಹ ಗಲಭೆ ಶಿವಮೊಗ್ಗದಲ್ಲಿ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮೆರವಣಿಗೆ ಸಾಗುವ ಕಡೆಯಲ್ಲೆಲ್ಲ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಯಾರು ನ್ಯೂಸೆನ್ಸ್ ಎಲಿಮೆಂಟ್ಸ್ ಇದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಸೊ ಯಾವುದೇ ಇಶ್ಯೂಸ್ ಆಗದಂಗೆ ಮೆರವಣಿಗೆ ಸಾಗಲಿಕ್ಕೆ ಎಲ್ಲ ತಯಾರಿ ಆಗಿದೆ. ಎವ್ರಿ ಇಂಚ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಏನು ಅಂತಂದು ಕಂಪ್ಲೀಟ್ ನಾವು CC ಕ್ಯಾಮ್ರಾದಲ್ಲಿ ಕವರೇಜ್ ಮಾಡ್ತಾ ಇರ್ತೀವಿ. ಈ ಅಂಗಡಿ ಮುಂಗಟ್ಟುಗಳಿರ್ತವೆ ಆ ಥರದ್ದು ಅಥವಾ ಮನೆಗಳಿರ್ತವೆ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ನಾವು ಕ್ಯಾಮ್ರಾಸ್ಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಸಾಕಷ್ಟು ಕ್ಯಾಮ್ರಾಸ್ ಕೂಡ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡಿರೋದ್ರಿಂದ ಎವ್ರಿ ಇಂಚ್ ಆಫ್ ದಿ ಪ್ರೊಸೆಷನ್ ನಾವು ವಿಡಿಯೋ ಕವರೇಜ್ ಮಾಡ್ತೀವಿ. ಅದೇನೇ ಇರಲಿ, ನಾಗಮಂಗಲ ಗಲಭೆಯಿಂದ ಈಗಾಗಲೇ ಕರುನಾಡು ಬೆಚ್ಚಿ ಬಿದ್ದಿದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ನಡೆದ್ರೆ ಅಷ್ಟೇ ಸಾಕು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಜಾತಿ ನಿಂದನೆ ಸುಳಿಯಲ್ಲಿ ಸಿಲುಕಾಕಿಕೊಂಡಿರುವ ಮುನಿರತ್ನ ಖಾಕಿ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದ್ದು ಇವತ್ತು ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಈ ಮಧ್ಯೆ ಬಿಜೆಪಿ ಶಾಸಕನನ್ನ ಪುನಃ ಕಸ್ಟಡಿಗೆ ಕೇಳೋದಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ ಲಾಕ್. 2 ದಿನದ ಖಾಕಿ ಕಸ್ಟಡಿ ಅಂತ್ಯ.